ಪಕ್ಷ ಸಂಘಟನಾ ಚತುರರು ಡಿ.ಕೆ. ಶಿವಕುಮಾರರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಥಮ ಬಾರಿಗೆ ಇವತ್ತು ಬೆಳಗಾವಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ದೊಡ್ಡ ಉತ್ಸಾಹವನ್ನ ತಾವೆಲ್ಲರೂ ನೋಡ್ತಾ ಇರಬಹುದು. ಬಹಳಷ್ಟು ನಿರೀಕ್ಷೆಯನ್ನ ಈ ರಾಜ್ಯದ ಜನ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಜನ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ ಅನ್ನುವಂಥ ವಿಶ್ವಾಸ ಕೂಡ ನಮ್ಗೆಲ್ರಿಗೂ ಇದೆ. ನೋಡಿ, ಗೃಹಲಕ್ಷ್ಮಿಯ ಈ ಯೋಜನೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮಾಡಿದಂತ ಒಂದು ಯೋಜನೆ ವಿಶ್ವದಲ್ಲಿನೇ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ ಬಿಜೆಪಿಯವರು ಕರ್ನಾಟಕ ಮಾಡೆಲ್ನ ಉಪಯೋಗ ಮಾಡಿಕೊಂಡ್ರು. ಬಹಳಷ್ಟು ಆರೋಪಗಳನ್ನ ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೂ ಇವತ್ತು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರು. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನೋಡಿ, ಪಕ್ಷ ಸಂಘಟನಾ ಚತುರರು ಡಿ.ಕೆ. ಶಿವಕುಮಾರರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಥಮ ಬಾರಿಗೆ ಇವತ್ತು ಬೆಳಗಾವಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ದೊಡ್ಡ ಉತ್ಸಾಹವನ್ನ ತಾವೆಲ್ಲರೂ ನೋಡ್ತಾ ಇರಬಹುದು. ಬಹಳಷ್ಟು ನಿರೀಕ್ಷೆಯನ್ನ ಈ ರಾಜ್ಯದ ಜನ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಜನ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ ಅನ್ನುವಂಥ ವಿಶ್ವಾಸ ಕೂಡ ನಮ್ಗೆಲ್ರಿಗೂ ಇದೆ. ನೋಡಿ, ಗೃಹಲಕ್ಷ್ಮಿಯ ಈ ಯೋಜನೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮಾಡಿದಂತ ಒಂದು ಯೋಜನೆ ವಿಶ್ವದಲ್ಲಿನೇ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ ಬಿಜೆಪಿಯವರು ಕರ್ನಾಟಕ ಮಾಡೆಲ್ನ ಉಪಯೋಗ ಮಾಡಿಕೊಂಡ್ರು. ಬಹಳಷ್ಟು ಆರೋಪಗಳನ್ನ ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೂ ಇವತ್ತು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರು. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂಥ ವಿಶ್ವಾಸ